ಭಾಗದ ಜೀವನಾಡಿ ಕೆಆರ್ಎಸ್ ಈಗ ನೀರಿನಿಂದ ಭರ್ತಿ ಆಗ್ತಾ ಇದೆ. ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಭರ್ತಿಯಾಗಿದೆ. ಸಹಜವಾಗಿ ಆ ಭಾಗದ ರೈತರಲ್ಲಿ ಮಂದಹಾಸ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಡ್ಯಾಂನಿಂದ 10,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಮ್ 10 ಗೇಟ್ ಮೂಲಕ ನೀರು ಹರಿತಾ ಇದೆ. ಹಾಲ್ನೊರೆಯಂತೆ ಡ್ಯಾಂನಿಂದ ಹೊರ ಬರ್ತಾ ಇದೆ ನೀರು. ರಿಪಬ್ಲಿಕನ ಕ್ಯಾಮೆರಾದಲ್ಲಿ ರಮಣೀಯ ದೃಶ್ಯ ಸೆರೆಯಾಗಿದೆ. ಮೋಸ್ಟ್ಲಿ ಈ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಕಾರಣ ಮಂಡ್ಯ ಭಾಗದ ರೈತರ ಜೀವನಾಡಿ. ಈ ದೃಶ್ಯ ನೋಡ್ಬಿಟ್ರೆ ಅವ್ರಿಗೆ ಹಾಲು ಕುಡಿದಷ್ಟು ಸಮಾಧಾನ. ಕೃಷಿಗೆ ನೀರಾಯ್ತಪ್ಪ, ಕುಡಿಯೋದಕ್ಕೆ ನೀರಾಯ್ತು, ಇನ್ನು ಚಿಂತೆ ಇಲ್ಲ ಅನ್ನುವಂಥ ಭಾವ ಪ್ರತಿಯೊಬ್ಬರಲ್ಲೂ ಕೂಡ. ಸದ್ಯ ಅಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ, ನೀರಿನ ಪ್ರಮಾಣ, ಇದೆಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ ಕೆಆರ್ಎಸ್ ಭರ್ತಿಯ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ ಕೆಆರ್ಎಸ್ ಡ್ಯಾಮ್ಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣವು ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಕೈ ಬೀಸಿ ಪ್ರವಾಸಿಗರನ್ನು ಕರೀತಾ ಇರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಡ್ಯಾಮ್ನಿಂದ ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಮಾತೆ ಹರಿದೋಗ್ತಾ ಇರುವಂಥ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಏನು ಪ್ರೇಕ್ಷಕರು ವೀಕ್ಷಕರು ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಈ ದೃಶ್ಯವನ್ನು ತಲುಪಿಸೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ರುದ್ರ ರಮಣೀಯ ದೃಶ್ಯವನ್ನು ಸೆರೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಕೆಆರ್ಎಸ್ ಡ್ಯಾಮ್ನಿಂದ 10 ಗೇಟ್ಗಳಲ್ಲಿ 15,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಪರಿಣಾಮ ಮನಮೋಹಕ ದೃಶ್ಯಗಳು ನಮಗೆ ಈ ಡ್ಯಾಮ್ನ ಮುಂಭಾಗ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದೆಡೆ ಸಾಕಷ್ಟು ತಾಣಗಳಲ್ಲಿ ಅಂದರೆ ಏನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥದ್ದು. 2 ವರ್ಷಗಳ ಬಳಿಕ ಈ ಪ್ರಮಾಣದ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನು ನೋಡಿ ಏನು ಖುಷಿಯನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಒಂದೆಡೆ ಏನು ಪ್ರವಾಹದ ಭೀತಿ ಎದುರಾಗಿದೆ, ಮತ್ತೊಂದು ಕಡೆ ಏನು ರುದ್ರ ರಮಣೀಯ ಮನಮೋಹಕ ದೃಶ್ಯಗಳು ಕಾವೇರಿ ನದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಈಗ ತಾನೇ ನಾವು ಗಮನಿಸ್ತಾ ಇದ್ದೀವಿ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು. ಬಟ್ ಈಗ ಬರ್ತಾ ಇರುವಂತಹ ಸುದ್ದಿ, ಒಬ್ಬ ವ್ಯಕ್ತಿ ನದಿಗೆ ಹೋಗಿ ಕಾಲು ತೊಳೆಯೋದಕ್ಕೆ ಮುಂದಾಗಿದ್ದಂತೆ ತೊಳೆಯೋದಕ್ಕೆ ಹೋಗಿ ನದಿ ಪಾಲಾಗಿದ್ದಾನೆ ವ್ಯಕ್ತಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸ್ಥಳೀಯರಿಂದ ಸಾವಿನ ದವಡೆಯಲ್ಲಿದ್ದವನ ರಕ್ಷಣೆ ಕೂಡ ಆಗಿದೆ. ಯಾದಗಿರಿ ಜಿಲ್ಲೆಯ ತಿಂಥಣಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ತಿಂಥಣಿ ಗ್ರಾಮದ ಕಾಸಿಂ ಸಾಬ್ ಸದ್ಯ ರಕ್ಷಣೆ ಮಾಡಲಾಗಿದೆ ಸ್ಥಳೀಯರಿಂದ. ಕೃಷ್ಣಾ ನದಿಯಲ್ಲಿ ಮುಳುಗುತ್ತಿದ್ದ ಕಾಸಿಂ ಅಂಬಿಗ ಹೋಗಿ ಅವರನ್ನ ರಕ್ಷಣೆ ಮಾಡಿಕೊಂಡು ಆಚೆ ಕರ್ಕೊಂಡು ಬಂದಿದ್ದಾರೆ. 2 ದಿನಗಳ ಹಿಂದೆ ನಡೆದ ಘಟನೆಯ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. 2 ದಿನ ಆಗಿದೆ ಅಂತ ಈ ಘಟನೆಯಾಗಿ ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಅಂಬಿಗ ಹೋಗಿ ಮುಳುಗ್ತಾ ಇರುವಂತಹ ವ್ಯಕ್ತಿಯನ್ನ ಹಿಡಿದು ಆಚೆ ಕರ್ಕೊಂಡು ಬರುತ್ತಾ ಇರುವಂತಹ ದೃಶ್ಯ. ಸ್ವಲ್ಪ ಯಾಮಾರಿದ್ರು ಕೂಡ ಯಾರ ಗಮನಕ್ಕೂ ಬರದೇ ಇದ್ರೆ ಆ ವ್ಯಕ್ತಿ ನೀರು ಪಾಲಾಗ್ತಾ ಇದ್ದ. ಕಾಲ್ ತೊಳೆಯೋದಕ್ಕೆ ಹೋಗಿದ್ದ, ಕಾಲ್ ಜಾರಿ ನದಿಗೆ ಬಿದ್ದ. ತಕ್ಷಣ ಸ್ಥಳೀಯರು ಅಲರ್ಟ್ ಆದ್ರು, ಅಂಬಿಗ ಹೋದ್ರು, ಅವ್ರನ್ನ ರಕ್ಷಣೆ ಮಾಡಿ ಆಚೆ ಕರ್ಕೊಂಡು ಬರ್ತಿದ್ದಾರೆ. ಮಾರ್ಕ್ ಮಾಡಿ ತೋರಿಸ್ತಿದ್ದೀವಿ. 2 ದಿನ ಆಗಿದೆ ಘಟನೆಯಾಗಿ, ಬಟ್ ಈಗ ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಕರೆ ಮಾಡುತ್ತಿದ್ದಾರೆ. ಮಂಡ್ಯ ಭಾಗದ ಜೀವನಾಡಿ
KRS ಈಗ ನೀರಿನಿಂದ ಭರ್ತಿ ಆಗ್ತಾ ಇದೆ. ಮಳೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಭರ್ತಿಯಾಗಿದೆ. ಸಹಜವಾಗಿ ಆ ಭಾಗದ ರೈತರಲ್ಲಿ ಮಂದಹಾಸ. KRS ಡ್ಯಾಂನಿಂದ ಕಾವೇರಿ ನದಿಗೆ ನೀರು ರಿಲೀಸ್ ಮಾಡಲಾಗಿದೆ. ಡ್ಯಾಂನಿಂದ 10,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಡ್ಯಾಮ್ 10 ಗೇಟ್ ಮೂಲಕ ನೀರು ಹರಿತಾ ಇದೆ. ಹಾಲ್ನೊರೆಯಂತೆ ಡ್ಯಾಂನಿಂದ ಹೊರ ಬರ್ತಾ ಇದೆ ನೀರು. ರಿಪಬ್ಲಿಕನ ಕ್ಯಾಮೆರಾದಲ್ಲಿ ರಮಣೀಯ ದೃಶ್ಯ ಸೆರೆಯಾಗಿದೆ. ಮೋಸ್ಟ್ಲಿ ಈ ದೃಶ್ಯ ನೋಡೋದಕ್ಕೆ ಅದೆಷ್ಟು ಜನ ಕಾಯ್ತಾ ಇದ್ರು. ಕಾರಣ ಮಂಡ್ಯ ಭಾಗದ ರೈತರ ಜೀವನಾಡಿ. ಈ ದೃಶ್ಯ ನೋಡ್ಬಿಟ್ರೆ ಅವ್ರಿಗೆ ಹಾಲು ಕುಡಿದಷ್ಟು ಸಮಾಧಾನ. ಕೃಷಿಗೆ ನೀರಾಯ್ತಪ್ಪ, ಕುಡಿಯೋದಕ್ಕೆ ನೀರಾಯ್ತು, ಇನ್ನು ಚಿಂತೆ ಇಲ್ಲ ಅನ್ನುವಂಥ ಭಾವ ಪ್ರತಿಯೊಬ್ಬರಲ್ಲೂ ಕೂಡ. ಸದ್ಯಲ್ಲಿ ಯಾವ ರೀತಿಯ ಸಂಭ್ರಮದ ವಾತಾವರಣ, ನೀರಿನ ಪ್ರಮಾಣ, ಇದೆಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಮಂಡ್ಯ ಜಿಲ್ಲೆಯ ಐತಿಹಾಸಿಕ KRS ಭರ್ತಿ ಅಂಚಿಗೆ ತಲುಪಿದೆ. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಡ್ಯಾಂನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, KRS ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಜೋರಾಗಿದೆ. ದಿನದಿಂದ ದಿನಕ್ಕೆ KRS ಡ್ಯಾಮ್ಗೆ ಬರ್ತಿರುವಂಥ ಒಳ ಹರಿವಿನ ಪ್ರಮಾಣವು ಕೂಡ ಏರಿಕೆ ಆಗಿರುವಂಥದ್ದು. ಇವತ್ತು 50,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಮತ್ತೊಂದೆಡೆ 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ KRS ಜಲಾಶಯ ಈಗಾಗಲೇ 120 ಅಡಿ ಭರ್ತಿಯಾಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಡ್ಯಾಮ್ನಿಂದ ಕಾವೇರಿ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಸಂಜೆ ವೇಳೆಗೆ ಈ ನೀರಿನ ಪ್ರಮಾಣ ಮತ್ತಷ್ಟು ಏರಿಕೆ ಆಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಸಾಕಷ್ಟು ಆತಂಕದ ವಾತಾವರಣವು ಕೂಡ ನಿರ್ಮಾಣ ಆಗಿರುವಂಥದ್ದು. ಸುಮಾರು 92 ಗ್ರಾಮಗಳಲ್ಲಿ ನೆರೆಯ ಭೀತಿ ಶುರುವಾಗಿದೆ. ಒಂದೆಡೆ ನೆರೆಯ ಭೀತಿ ಆದರೆ ಮತ್ತೊಂದೆಡೆ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಕೈ ಬೀಸಿ ಪ್ರವಾಸಿಗರನ್ನು ಕರೀತಾ ಇರುವಂಥ ವಾತಾವರಣ ಸೃಷ್ಟಿಯಾಗಿರುವಂಥದ್ದು. ಡ್ಯಾಮ್ನಿಂದ ಹಾಲ್ನೊರೆಯಂತೆ ಉಕ್ಕಿ ಕಾವೇರಿ ಮಾತೆ ಹರಿದೋಗ್ತಾ ಇರುವಂಥ ರುದ್ರ ರಮಣೀಯ ದೃಶ್ಯಗಳನ್ನು ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಏನು ಪ್ರೇಕ್ಷಕರು ವೀಕ್ಷಕರು ಮನೆಯಲ್ಲಿರ್ತಾರೆ ಅಂಥವ್ರಿಗೆ ಈ ದೃಶ್ಯವನ್ನು ತಲುಪಿಸೋ ನಿಟ್ಟಿನಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ರುದ್ರ ರಮಣೀಯ ದೃಶ್ಯವನ್ನು ಸೆರೆ ಮಾಡಿ ಪ್ರಸಾರ ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ KRS ಡ್ಯಾಮ್ನಿಂದ 10 ಗೇಟ್ಗಳಲ್ಲಿ 15,000 ಕ್ಯೂಸೆಕ್ಕು ಅಧಿಕ ಪ್ರಮಾಣದ ನೀರನ್ನು ಕಾವೇರಿ ನದಿಗೆ ಬಿಡಲಾಗ್ತಾ ಇದೆ. ಪರಿಣಾಮ ಮನಮೋಹಕ ದೃಶ್ಯಗಳು ನಮಗೆ ಈ ಡ್ಯಾಮ್ನ ಮುಂಭಾಗ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೊಂದೆಡೆ ಸಾಕಷ್ಟು ತಾಣಗಳಲ್ಲಿ ಅಂದರೆ ಏನು ಕಾವೇರಿ ನದಿ ಪಾತ್ರದ ಪ್ರವಾಸಿ ತಾಣಗಳಲ್ಲಿ ಕಾವೇರಿ ಮಾತೆ ಪ್ರವಾಸಿಗರನ್ನು ಆಕರ್ಷಿಸ್ತಾ ಇರುವಂಥದ್ದು. 2 ವರ್ಷಗಳ ಬಳಿಕ ಈ ಪ್ರಮಾಣದ ನೀರು ಕಾವೇರಿ ನದಿಯಲ್ಲಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಪ್ರವಾಸಿಗರು ಈ ಒಂದು ದೃಶ್ಯವನ್ನು ನೋಡಿ ಏನು ಖುಷಿಯನ್ನು ಪಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳೋದಾದರೆ ಕಾವೇರಿ ನದಿ ಪಾತ್ರದಲ್ಲಿ ಒಂದೆಡೆ ಏನು ಪ್ರವಾಹದ ಭೀತಿ ಎದುರಾಗಿದೆ, ಮತ್ತೊಂದು ಕಡೆ ಏನು ರುದ್ರ ರಮಣೀಯ ಮನಮೋಹಕ ದೃಶ್ಯಗಳು ಕಾವೇರಿ ನದಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ.